ನಾವಿವತ್ತು ಬಂದಿದ್ದೀವಿ ಫ್ರಾನ್ಸ್ನಲ್ಲಿ ತುಂಬ ಹಳೆಯದಾದಂಥ ಒಂದು ಹಳ್ಳಿಗೆ. 700 ವರ್ಷದ ಹಳೆಯ ಹಳ್ಳಿ ಅಂತ ಇದು. ಸೊ ಅದನ್ನು ನಿಮ್ಮ ಜೊತೆ ತೋರಿಸೋಣ ಅಂತ ಬಂದಿದ್ದೀನಿ. ನೋಡೋಣ ಬನ್ನಿ. The cookout, grab a plate. Got ribs, got wings, I just can't wait. Talk smack with the homies, laugh till we cry. And the beat still bumps as the sun says goodbye. Now throw your hands up if you feel this breeze. Come on, West Coast vibing got you weak in the knees. Lowriders bouncing with the funk, turn high under the neon skies, man. ಸೊ ನಾವಿವತ್ತಿದ್ದೀವಿ 700 ವರ್ಷದ ಹಳೆಯ ಒಂದು ಹಳ್ಳಿಯಲ್ಲಿ, ಫ್ರಾನ್ಸಲ್ಲಿರುವಂಥ ಇದೊಂದು ಹಳ್ಳಿ. ಇದು 700 ವರ್ಷ ಹಳೆಯದಂತೆ. ಸೊ ಇಲ್ಲಿ ಸೋಲ್ಜರ್ಸ್ ಓಡಾಡಿದ್ದಾರೆ, ಹಾಗೆ ಹಳೆ ಕಾಲದವರು ಫ್ರಾನ್ಸ್ನವ್ರು ಏನಿದ್ದಾರೆ ಅವರ ಒಬ್ಬ ಹಳೆ ಕಾಲದವರೆಲ್ಲ ಓಡಾಡಿದಾರಂತೆ, ಈ ಒಂದು ಮನೆಗಳಲ್ಲಿದ್ದರಂತೆ. ಸೊ ಇದನ್ನು ಆ್ಯಕ್ಚುಲಿ ಇದೆಲ್ಲ ತುಂಬ ಡಿಸ್ಟ್ರಾಯ್ ಆಗಿತ್ತು, ಆದರೆ ಇಲ್ಲಿನ ಜನಗಳು ಸ್ವಲ್ಪ ಇದನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇದು ಹೀಗೆ ಇರಬೇಕು ಅಂತಂದ್ಬಿಟ್ಟು ಸ್ವಲ್ಪ ಪೇಂಟ್ ಗೀಂಟ್ ಎಲ್ಲ ಮಾಡಿಕೊಂಡು ಹೀಗೆ ಅದನ್ನು ಮೇಂಟೈನ್ ಮಾಡ್ಕೊತ ಬಂದಿದ್ದಾರೆ. ಸೊ ದಿಸ್ ಈಸ್ ಹರಗು ಅಷ್ಟೇ. ಸ್ಪೆಷಲ್ ತಿಂಡಿ ಏನಪ್ಪ ಅಂತಂದರೆ ಒಂದು ಸ್ವೀಟ್ ಅಂತೆ. ಸೊ ಅದನ್ನು ನಾವಿವತ್ತು ಟೇಸ್ಟ್ ಮಾಡೋಣ. ಸೊ ಇಷ್ಟೊಂದು ದಿನ ಇದರಲ್ಲಿ ಯಾರು ಅಂತ ನಮಗೆ ಗೊತ್ತಿಲ್ಲ, ನೋಡೋಣ. ಟೇಸ್ಟ್ ಮಾಡಿ ಅದರ ಒಂದು ಯಾರನ್ನಾರು ಕಾಲ್ ಮಾಡಿ ಕರೆದ್ಬಿಟ್ಟು ಕೇಳೋ, ನೋಡೋಣ ಹೇಳ್ತಾರೆ. ಸೊ ಇದು ಸ್ವೀಟ್ ಪಿಜ್ಜಾ. ಇದು ಆ್ಯಕ್ಚುಲಿ ಲುಕ್ ಲೈಕ್ಸ್ ಪಿಜ್ಜಾ, ಬಟ್ ದಿಸ್ ಇಸ್ ನಾಟ್ ಪಿಜ್ಜಾ, ಇಟ್ಸ್ ಅ ಸ್ವೀಟ್ ಆ್ಯಕ್ಚುಲಿ. ಸೊ ಇಲ್ಲಿನ ಸ್ಪೆಷಲ್ ಅದು ಸ್ವೀಟ್ ಟಾರ್ಟ್. ಸೊ ಅದನ್ನ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿ. ಹೇಗಿದೆ ಇದು ಸ್ಪೆಷಲ್ ಸ್ವೀಟ್? ಟ್ರೈ ಮಾಡೋಣ, ನೋಡೋಣ. ಫಸ್ಟ್ ಗೌರಿ ಫಸ್ಟ್ ಎಲ್ಲ ತುಂಬಾ ಇಷ್ಟ ಅಲ್ಲ ಅವಳಿಗೆ, ಅದಕ್ಕೆ ಜಗತ್ತಲ್ಲಿ ಯಾವ ಸ್ವೀಟ್ ಇದೆಯೋ ಎಲ್ಲ ಟ್ರೈ ಮಾಡ್ತಾಳ. ಎಸ್, ಇದೇನಿಲ್ಲ, ಜಸ್ಟ್ ಮೇಲ್ಗಡೆ ಶುಗರ್ ಹಾಕಿ ಅದನ್ನ ಮೆಲ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನೋಡ್ರಿ, ಶುಗರ್ ಇದೆ, ಆ ಶುಗರ್ನ ಮೆಲ್ಟ್ ಮಾಡಿರೋದು. ಪಿಜ್ಜಾದ ಒಂದು ಏನು ಬೇಸ್ ಇರುತ್ತಲ್ಲ ಅದ್ರ ಮೇಲೆ ಶುಗರ್ ಹಾಕಿ ಅದನ್ನ ಮೆಲ್ಟ್ ಮಾಡಿರೋದು. Looks like dosa is guys. Dosa ತರ taste ಆಗ್ತಿದೆ guys. Okay. How is Gani? You just taste it? I will eat it. Taste it. No. ಏನು ಆಗಲ್ಲ, ಏನು ಮಾಡಲ್ಲ. ಟೇಸ್ಟ್ ಲೈಕ್ ಚಪಾತಿ ಸಕ್ಕರೆ. ಚಪಾತಿನ ದಪ್ಪ ಮಾಡಿ ಸ್ವಲ್ಪ ತುಪ್ಪ ಜಾಸ್ತಿ ಬೆಣ್ಣೆ ಎಲ್ಲ ಹಾಕಿ ಅದನ್ನು ಸಕ್ಕರೆ ಹಾಕಿ ಮೆಲ್ಟ್ ಮಾಡಿದ್ರೆ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಇದೆ. Super. It tastes like ಇದೇ ನಮ್ಮ ಗೌರಿಗೆ ಮನೇಲಿ ಚಪಾತಿಗೆ ತುಪ್ಪ ಹಾಕಿ ಸಕ್ಕರೆ ಹಾಕೊಟ್ರೆ ತಿನ್ನಲ್ಲ. ಇದು ಇಲ್ಲಿ ಮಾತ್ರ ಚೆನ್ನಾಗಿ ಹೋಗ್ತಾ ಇದೆ. ಗಣಿ ಸೂಪರ್ ಅಲ್ಲ? ಯಾಕಂದ್ರೆ ಇದು ಹೊರಗಡೆ ದುಡ್ಡು ಕೊಟ್ಟಿದ್ದೀವಲ್ಲ. ಈ 2 ಪೀಸಿಗೆ ಅರೌಂಡ್ 4.6 euros ಆಯ್ತು, ಅಂದ್ರೆ 460 ರೂಪಾಯಿ ಅರೌಂಡ್. So guys, ಇದೆ ತುಂಬಾ ಚೆನ್ನಾಗಿದೆ. ಏನೋ ತುಂಬಾ ಓಲ್ಡ್ ಕಾರ್ ಇದೆ ಅಂತೆ. ವಾವ್, ತುಂಬಾ ಹಳೆ ಕಾರು ಅನ್ಸುತ್ತಿದ್ದು. ಅವ್ರು ಗ್ಯಾರೇಜಲ್ಲಿ ಬಿಟ್ಟಿದ್ದಾರೆ ಬಿಡು. ನೋ 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 ಗಡಿ ಲಾಕ್ ಮಾಡಿದ್ದಾರೆ. ನೋಡೋದ ತುಂಬಾ ಹಳೆ ಕಾರು ಅನ್ಸುತ್ತೆ. ತೋರಿಸ್ತೀನಿ ತುಂಬಾ ಹಳೆ ಕಾರ್ನ ಹೆಂಗಿದೆ ಒಳಗಡೆ ನೋಡಿ. ಹೆಂಗಿದೆ ವೀಲು, ಸ್ಟೇರಿಂಗ್ಸು, ಸೀಟ್ ಹೆಂಗಿದೆ ನೋಡಿ. ಸೀಟು ಹಳೆ ಕಾಲದ ಗಾಡಿ ಹೆಂಗಿದೆ. ಸೊ ಲಾಕ್ ಸಿಸ್ಟಮ್ ನೋಡಿ ಇಲ್ಲಿ. ಸೊ ಲಾಕ್ ಹೆಂಗಿದೆ ಅಂತಂದ್ರೆ ಅವಾಗೆಲ್ಲ ಕೀ ಹಾಕೋದಲ್ಲ, ಹಿಂಗೆ ತಿರುಗಿದ್ರೆ ಓಪನ್, ಹಿಂಗೆ ಹಾಕಿದ್ರೆ ಲಾಕ್ ಅಷ್ಟೇ.
ಮೇಲ್ಗಡೆ ರೂಫ್ ನೋಡಿ, ರೂಫ್ ಇದು ಮೋಸ್ಟ್ಲಿ ಇದು ಓಪನ್ ಮಾಡುವಂತ ರೂಫ್ ಏನಲ್ಲ, ಈ ಕಡೆಯಿಂದ ಕಾಣಿಸುತ್ತೆ ನೋಡಿ, ಡಿಕ್ಕಿ ಎಲ್ಲ ಓಪನ್ ಮಾಡಬಹುದು ಅನ್ಸುತ್ತೆ. ನೋಡಿ. ಡಿಕ್ಕಿ It can fit a baby inside. ಬಾವಿ ಇರುತ್ತಲ್ಲ, ಬಾವಿ ತೋರಿಸ್ತೀನಿ ಬನ್ನಿ. ನಮ್ಮ ಕಡೆ ಇರುತ್ತಲ್ಲ ಅದೇ ತರ ಬಾವಿನೇ ಅಲ್ವಾ? ಸೇಮ್ ಹಂಗೆ ಮುಚ್ಚಿದ್ದಾರೆ ಅನ್ಸುತ್ತೆ, ನೀರಿಲ್ಲಲ್ಲ ಅದಕ್ಕೆ ಮುಚ್ಚಿದ್ದಾರೆ. ಮುಚ್ಚಿ ಅದನ್ನ ಗಿಡ ಬೆಳೆಸ್ಬಿಟ್ಟಿದ್ದಾರೆ. ಸೇಮ್ ಅದೇ ಥರನೇ ಬಾವಿ ಹಂಗೆ ಇಳಿಯೋದು. ಇಲ್ಲಿ ಹಗ್ಗ ಹಾಕ್ತಾರೆ ಗಣಿ, ಹಗ್ಗ ನಿಮಗೆಲ್ಲ ಗೊತ್ತಿಲ್ಲ, ಮ್ಯೂಸಿಕ್ ಕಿಡ್ಸ್ ಅಲ್ಲ ಇವರು ಬಾವಿ ಎಲ್ಲ ನೋಡಿಲ್ಲ. ನಿಮ್ಗೇನಿದು ಟ್ಯಾಪ್ ಆನ್ ಮಾಡಿದ ತಕ್ಷಣ ನೀರು ಬರುತ್ತೆ. ಅವಾಗೆಲ್ಲ ಇದರೆಲ್ಲ ಹಗ್ಗ ಇರೋದು, ಹಿಂಗೆ ಎಳ್ಕೊಂಡು ನೀರನ್ನ ಹಿಂಗೆ ಎಳ್ಕೊಳ್ಳೋರು, ಎಳ್ಕೊಂಡು ಬಕೆಟಿಂದ ಅದಕ್ಕೆ ಏನೋ ಕೊಡ್ಪಾನಿಂದ ಅನಿಸ್ಕೊಳ್ಳೋದು. ಬಟ್ಟೆ ಗಿಡ ಹೋಗಿದ್ದ ಏನೋ ಗೊತ್ತಿಲ್ಲ. ಸೊ ಎಲ್ಲ ಇದೆ, ಬಟ್ ರೋಡ್ ಗೀಡೆಲ್ಲ ಮಾತ್ರ ಕಲ್ಲುಗಳು ಹಾಕಿದ್ದಾರೆ ಅಷ್ಟೇ. ಆಮೇಲೆ ರೂಫು ಸಹಿತ ನೋಡಿ, ರೂಫ್ ಎಲ್ಲ ನಮ್ಮ ಕಡೆ ಹಂಚಿ ಮನೆ ಬರ್ತಾವಲ್ಲ ರವಿ, ಅದೇ ತರ ಅದೇ ಕಾನ್ಸೆಪ್ಟ್. ಒಂದು ಕೆಳಗಡೆ ಮರ ಹಾಕಿ, ಕೆಳಗಡೆ ಗಟ್ಟಿ ಮರ ಹಾಕಿ ಅದ್ರ ಮೇಲೆ ಆ ಥರ ಹಂಚ್ಕೊಳ್ಳೆ ಹಾಕಿದ್ದಾರೆ ನೋಡಿ. ಅಲ್ಲಿ ತೋರಿಸಿ ಅದನ್ನ. ಓಪನ್ ಮಾಡಕ್ ಬರಲ್ಲ, ಕ್ಲೋಸ್ ಆಗಿದೆ. How are you feeling? I'm feeling fine. ಸೊ ಇದು ಫುಲ್ ಡೌನ್ ಅಲ್ಲಿ ಇದೆಯಲ್ಲ, ಕಲ್ಲುಗಳದ ರೋಡ್ ಇದು ಫುಲ್, ಯಾವಾಗೂ ಹೀಗೆ ಇರುತ್ತಂತಿದ್ದು. ಇವ್ರು ನೋಡಿ ಇಲ್ಲಿ ಮಧ್ಯದಲ್ಲಿ ಏನ್ ಮಾಡಿದ್ದಾರೆ, ಮಳೆ ನೀರು ಬಂದಾಗ ಆ ಕಡೆ ಮನೆಯವ್ರದ್ದು ಈ ಕಡೆ ಮನೆಯವ್ರದ್ದು ನೀರು ಇದು ಒಂದು ಪಾತ್ರ ನೋಡ್ಕೊಂಡಿದ್ದಾರೆ ನೋಡಿ ಗೈಸ್, ಇದನ್ನ ನೋಡಿ. ಸೊ ಅದು ನೋಡಿ ಕಲ್ಲುಗಳೆಲ್ಲ ಅರೇಂಜ್ ಮಾಡಿದ್ದಾರೆ ಆ ಥರ ಸಾಲಕ್ಕೆ. ಹಾ ಕರೆಕ್ಟ್ ಅಲ್ಲ? ಹಂಗೆ ಗೈಸ್ ಈ ತರ ಮಳೆ ಎಷ್ಟೇ ಬಂದ್ರು ನೀಟಾಗಿ ನಡುವೆನೇ ಹೋಗುತ್ತೆ. So guys, ಇದೆ worst. ನನಗೆ ಹಳ್ಳಿ ಮನೆ ಅಂದ್ರೆ ಇಷ್ಟ ಇಲ್ಲ. ಸೊ ಬನ್ನಿ ಬಾ, ಬಾಪ್ಪ ತಡಿ. ಇದು ನಾಕ್ ಮಾಡಕ್ಕೆ ಕೈ ತರ ಇದೆ ನೋಡಿ. ಡೋರ್ ಇದು ಓಕೆ, ಸ್ಪೆಷಲ್ ಡೋರ್ ಅಂತ ಹಿಡ್ಕೊಂಡು ಇದು ಮಾಡಿರೋ ಥರ, ಕೈ ಹಿಡ್ಕೊಂಡು ಒಂದು ಬಾಲ್ ತಗೊಂಡು ನಾಕ್ ಮಾಡೋ ಥರ ಅದಿರೋದು ನೋಡಿ. ಅಲ್ಲಿ ಮಾಡಂಗಿಲ್ಲ ಹಾಗೆಲ್ಲ. ಡಾಗ್ ಸ್ಕ್ಯಾನ್ ಮಾಡಿದ್ರೆ ಯಾಕಂದ್ರೆ ಗಣಿಗೆ ಡಾಗ್ ಆದ್ರೆ ತುಂಬಾ ಹೆದರಿಕೆ ಅದಕ್ಕೆ. ಗೌರಿ What is this? ಓ ಸೋಲ್ಜರ್ ಇದಾರೆ ಇಲ್ಲಿ. ಕವಚ. Wait, I want to fight. I want to fight with you. ಅಲ್ಲೇ Oh, and this. See this, guys. ನೋಡಿ ಎಷ್ಟಿಷ್ಟೆಲ್ಲ ಇತ್ತು ನಿಮ್ಮ ಥರ ಎಂಥದ್ದು ಮೈಂಡ್ ಕ್ರಾಫ್ಟು, ಆ ಕ್ರಾಫ್ಟೆಲ್ಲ ಇಲ್ಲ ನೋಡಿ. ಬಿಲ್ಲು ಬಣ್ಣ ಇದೇನಿದು, ಇದು ಚಾಟಿ ಹೊಡಿಯೋದು ನಮ್ಮ ಕಡೆ ಇರುತ್ತಲ್ಲ ಅದೇ ಥರ ಚಾಟಿ ಹೊಡಿಯೋದು. ಈ ಒಂದು ಚಾಟಿ ಹೊಡಿಯೋದಕ್ಕೆ €10, 10.80 ಸ್ವಲ್ಪ ಟೆಕ್ನಾಲಜಿ ಬರುತ್ತದೆ, ಇಲ್ಲೇ ಇದೆ. Hands up. I'm going to kill you. Mama, this is made of not metal. Who are these guys? ಫೇರಿ ಟೈಲ್ ಲುಕ್ ಕಾಣಿಸ್ತಾ ಇದೆ ನೋಡಿ, ಫುಲ್ ಫೇರಿ ಟೈಲ್ ಥರ. ಇಲ್ಲ ಅಲ್ಲಿಂದ ಇಲ್ಲ ಅದಲ್ಲ ಇದು, ಅದು ಸಿಂಡ್ರೆಲ್ಲಾ. ಅದು ಸಿಂಡ್ರೆಲ್ಲಾ. ಸಿಂಡ್ರೆಲ್ಲಾ ನೀವೇ ನೋಡೋದಪ್ಪ, ನೀವೇ ಹೇಳ್ಬೇಕು ಕರೆಕ್ಟಾಗಿ ನೋಡಿ. ಈ ರೋಸ್ ಫೀಲಿಂಗ್ ಕೊಡ್ತಿದ್ರೆ ನನಗೆ ಸೇಮ್ ಕಾರ್ಟೂನಲ್ಲೆಲ್ಲ ನೋಡ್ತಿರ್ತಾರೆ, ಸೇಮ್ ಅದೇ ಫೀಲಿಂಗ್ ಕೊಡ್ತಾರೆ. ಬಟ್ ಅದೇ ಫೀಲಿಂಗ್ ಅಲ್ಲೇ ಕಾರ್ಟೂನ್ ಕೆಲವೊಂದು ಟೈಮ್ ಮಾಡಿರ್ತಾರೆ. ಸೊ ಇದೇ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ. ಸಿ ಥಿಂಗ್ ಈಸ್ ಅವಾಗ ಇದು ಸಿಟಿ, ದಿಸ್ ಇಸ್ ದಿ ಸಿಟಿ 700 years old. ಇದರಿಂದ ಬರ್ತಿದ್ವು ರಪೆನ್ಸೆಲ್ಲ ಕೂದು ಬಿಟ್ಟು ಅಲ್ಲಿಂದ ಎಳ್ಕೊಳ್ತಿದ್ರು. ಇಲ್ಲ ಇದು ಇಲ್ಲಿಂದ
ಶೋ ಮಾಡ್ತೀನಿ ಕೆಳಗಡೆ ಏನಿದೆ ಅಂತ ಬನ್ನಿ. ಭಾಳ ಕಷ್ಟಪಟ್ಟಿರಂಗದಾರೆ ಈ ಸಿಟಿ ಬಿಲ್ಡ್ ಮಾಡೋಕ್ಕೆ 700 years ಓಲ್ಡು. ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ. ಸೊ ಏನೂ ಚೇಂಜ್ ಮಾಡಿಲ್ಲ. ಡೋರು ಬಟ್ ಓಕೆ, ಇದು ಹೊಸದಿರ್ಬೋದು. ಶಾರ್ಕ್ ಮೆಷಂಟ್ ಏನ್ ಮಾಡ್ತಾರೆ? ಶಾರ್ಕ್ ಮೆಷಂಟ್ ಎಲ್ಲರಿಗೂ ಒಂದು ಚಿಂತೆ ಅಂದರೆ ನಮ್ಮ ಗಣಿಗೆ ನಾಯಿ ಚಿಂತೆ. ನಾಯಿಯಲ್ಲಿ ಬೊಗಳ್ತಾ ಇದೆಯಾ? ಇಲ್ಲೇ ನಮಗೆ ಒಂದು ಗಣಿ ಮುಂದಕ್ಕೆ ಹೋಗ್ತೇ ಇಲ್ಲ ಈಗ. ಎದುರಿಗೆ ಗಣಿನೇ ಹೋಗಿ ಹಾಕ್ಬಿಡ್ಬೇಕಲ್ಲೇ ಡಾಗಿದ ಕಡೆ. ಅಲ್ಲ ಇಷ್ಟು ಭಯ ಇರೋನು ಡಾಗಿ ಥರನ ಅಂತ ತಿಳ್ಕೊಂತೀಯ ಅದನ್ನ? ನಮ್ದು ಆಗಿದ್ರೆ ಕಚ್ಚಲ್ವ? ಅದೇ ಅದು ಅಟ್ಲೀಸ್ಟ್ ಸಾಕ ತನಕ ಕಚ್ಚತ್ತೆ ತಾನೆ. ಅದೆಲ್ಲ ಕವರ್ ಮಾಡೋದು ಭಾಳ ಇದೆ. ಹಾ ಡೌನಲ್ಲಿ ಬರುತ್ತಲ್ಲ, ಡೌನಲ್ಲಿ ಬರುತ್ತಾ ನೀರು ಅಲ್ಲಿಂದ ಬಂದು ಬಾಕ್ಸ್ ಟೈಪ್, ನಮ್ಮ ಟೈಪ್ ಬಾಕ್ಸ್ ಇದೆಯಲ್ಲ, ಬಾಕ್ಸ್ ಟೈಪ್ ಆಗಿತ್ತು. ಸೀದಾ ನೀರೆಲ್ಲ ಇದು ಒಳಗಡೆ ಹೋಗೋ ಥರ ಮಾಡಿದ್ದಾರೆ. ಎಲ್ಲೂ ನೀರಿರಲ್ಲ. ಕಡೆಯಿಂದ ನೋಡಿದ್ರೆ ಡೌನ್ ಇದೆ ನೋಡಿ. ಸೊ ಫ್ರೆಂಡ್ಸ್, ಅಲ್ಲಿಂದ ಮಳೆ ಬರುತ್ತೆ, ಇಲ್ಲಿಂದ ಕೆಳಗೆ ಬರುತ್ತೆ, ಈ ಬಾವಿಗೆ ಬರುತ್ತೆ. ಬಾವಿನ ಅದು ಅಂದ್ರೆ ಇದಕ್ಕೆ ಬರುತ್ತೆ. ಅವಾಗ ಇದ್ರಂತೆ ಗಣಿ ಮೇಲ್ಗಡೆ ನೋಡಲ್ಲಿ ಈ ತರ ಸ್ಟೇರ್ ಕೇಸ್ ಹತ್ಕೊಂಡು ಹೋಗಿ ಮೇಲ್ಗಡೆ ಮನೆಗಳಿದಾವಲ್ಲ, ಮೆಟ್ಲು ನೋಡಿ ಹೆಂಗಿದೆ ಸ್ಟೇರ್ ಕೇಸ್. ಇದೇನಕ್ಕೆ ಬೇಜಾರಾದ ಕೂತ್ಕೊಳಕ? ಮೇಲ್ಗಡೆ ಸ್ಟೇರ್ ಕೇಸ್ ಮಾಡಿದ್ದಾರೆ. ಕೆಳಗಡೆ ಖಾಲಿ ಇರುತ್ತಲ್ಲ ಜಾಗ, ಖಾಲಿ ಇದನ್ನ ಏನೋ ಇಟ್ಕೊಳಕ್ಕೆ ಏನೋ ಮಾಡ್ಕೊಂಡಿದ್ದಾರೆ ಅಷ್ಟೇ. ಕೂತ್ಕೊಳಕ್ಕೆ ಮೇನ್ ಇರೋದು ಸ್ಟೇರ್ ಕೇಸ್ ಹತ್ಲಿಕ್ಕೆ. ಮನೆ ಹತ್ರ ಕಲ್ಲಿರೋ ಮನೆ. ನಾವು ಸಿರ್ಸಿಲ್ ಇದ್ವಲ್ಲ ರವಿ, ಸಿರ್ಸಿಲ್ ಇದೇ ತರ ಇದ್ದು ಅಟ್ಟದ ಮೇಲ್ಗಡೆ ಮನೆ. ಕೆಳಗಡೆ ಹೋಗ್ರಂಬರ ಏನಾಯ್ತು ನನ್ ಕಲ್ಲಿಂದ ನೋಡಿ ಚಿತ್ರ, ಈಗ ಹಳ್ಳಿ ಸೊಗಡು ಬರ್ತಾ ಇದೆ. ಆ ಸ್ಮೆಲ್, ಹಳ್ಳಿ ಸ್ಮೆಲ್ ಬರ್ತಾ ಇತ್ತಲ್ಲ. ಯಾಕೆ ಅಂತಂದ್ರೆ ಸಗಣಿ ಸ್ಮೆಲ್ ಬರ್ತಾ ಇತ್ತು. ಕುರಿ ಅದೆಲ್ಲ ಇಲ್ಲಿಟ್ಟಿದ್ದಾರೆ. ಅಂದ್ರೆ ನಾವು ಇಷ್ಟು ಯೂರೋಸ್ ಕೊಟ್ಟು ಇಲ್ಲಿ ಸಗಣಿ ಸ್ಮೆಲ್ ತಗೊಳಕ್ ಬರ್ಬೇಕಂಗಾರೆ. ಹಂಗಂತ ಏನಲ್ಲ, ಇಲ್ಲೇ ಹೆಂಗಿರುತ್ತೆ. ಸಗಣಿನೇ ಅದ ಎಲ್ಲ ಕಡೆ ಒಂದೇ ಅಲ್ಲ. ಇಲ್ಲೂ ಕೂಡ ಕುರಿ ದಡ್ಡಿ, ಇದು ಕುರಿ ದಡ್ಡಿಗೆ ಹೆಂಗ್ ಮಾಡಿದಾರೆ ನೋಡಿದು. ಹೌದು ನೋಡು. ಸೊ ಕೆಳಗಡೆ ಕುರಿ ಇದಾವೆ, ಮೇಲ್ಗಡೆ ಫ್ರೀಯಾಗೆ ಬಿಟ್ಟಿದ್ದಾರೆ ಅದನ್ನ. ಅವು ಬೇಕಾದಾಗ ಫೆಂಚ್ ಹಾಕಿ ಬಿಟ್ಟಿದ್ದಾರೆ. ಸೊ ಫೆಂಚ್ ಹಾಕ್ಬಿಟ್ರೆ ಸೊ ಎಲ್ಲೂ ಹೋಗಲ್ಲ, ಇದ್ರಲ್ಲೇ ಹೌದು. ಇಡೀ ಗುಡ್ಡದಲ್ಲಿ ಬಿಟ್ಟಿದ್ದಾರೆ, ಈ ತರ ಸಣ್ಣ ಗುಡ್ಡ ಇದು, ಇಲ್ಲಿ ಬಿಟ್ಟಿದ್ದಾರೆ. ಅದು ಹಳ್ಳಿ ನೋಡೋದು, ಹಳ್ಳಿ ನೋಡಿ ಹೆಂಗಿದೆ. ಹೌದು, ಅಲ್ಲೆಲ್ಲ RCC ಮನೆ ಯಾವ್ದು ಇಲ್ಲ, ಎಲ್ಲ ಹಂಚಿನ ಮನೆಗಳೇ. ಹಂಚಿನ ಮನೆಗಳು ಅಂದ್ರೆ ಏನು ಪ್ರಾಬ್ಲಮ್ ಬರಲ್ಲ ಅವ್ರಿಗೆ. ನೆರಳು ಬೇಕು ಅಂದಾಗ ಮೇಲೆ ಹಂಚ್ ಹಾಕಿರ್ತಾರೆ. ನೆರಳು ಬೇಕು ಅಂದಾಗ ಇಲ್ಲಿ ಬಂದಿರ್ಬೋದು. ನೋಡಿ ಅದು ನಿಂತರ ನಾವೆಲ್ಲ ಒಂದ್ ಕಡೆ ಇದ್ರೆ ಗಣಿ. ಇಲ್ಲಿ ನೋಡು, ಇದು ಮಮ್ಮಿ ಪಪ್ಪ ಗೌರಿ, ಅದಿರೋದು ಗಣಿ. ಯಾಕೆ ಹೇಳು? ಗಣಿ ಯಾವಾಗೂ ಹಂಗೆ ನಾವೊಂದು ಮಾಡ್ತಾ ಇದ್ರೆ ಅವನು ಗಣಿನೇ ಒಂದ್ ಕಡೆ ಇರ್ತಾನೆ ನೋಡಲ್ಲಿ, ಆ ಥರ ಅಲ್ಲ ಗಣಿ? ನೀನದು ಅಲ್ಲಿ ನೋಡಲ್ಲ, ಅಲ್ಲೂ ಒಂದು ಟಕ್ಕ 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 ಮಾಡಿಸ್ತಾ ಇದೆ ಅದು ಚಂದ. ಅವಾಗಿನ ಕಾಲದಲ್ಲಿ ಸರ್ಕಲ್ ಸಿಟಿ ಒಳಗಡೆ ಜನ ಸ್ಪೆಂಡ್ ಮಾಡಕ್ಕೆ ನೋಡಿದ್ದೆ. ಹಳ್ಳಿ ಕಟ್ಟೆ ಥರ ಇದೆ. ಮರದ ಥರ ಇದೆಯಲ್ಲ, ಅಲ್ಲಿದೆಯಲ್ಲ ಮರ. ಇದು ಹಳ್ಳಿ ಕಟ್ಟೆ ತರ ನಾವೆಲ್ಲ ಊರ್ ಮುಂದೆ ಕೂತ್ಕೊಂತೀವಲ್ಲ, ಎಲ್ಲ ಪಂಚಾಯತಿ ಮಾಡಕ್ಕೆ. ಇದು ಕೋಟೆ ಟೈಪ್.
ಕೋಟೆ ಥರ. ಮೇಲ್ಗಡೆ ಅವ್ರದ್ದು ಅವ್ರದ್ದು ಯಾವುದಾದ್ರು ಧ್ವಜ ಅವ್ರದ್ದು ಏನೋ ಗೊತ್ತಿಲ್ಲಪ್ಪ. ಡ್ರ್ಯಾಗನ್ ಇದೆ ಅಲ್ಲಿ, ಫ್ರಾನ್ಸ್ನಲ್ಲಿ ಡ್ರ್ಯಾಗನ್ ಇದೆ. ಚೈನಾದವರಿದ್ರೆ ಮತ್ತೆ ಇಲ್ಲಿ ಮತ್ತೆ ಅಲ್ಲ ಹಾಕಿದಾರಲ್ಲ. ಇಲ್ಲಿ ಇನ್ನೂ ಒಂದಿಷ್ಟು ಮನೆಗಳಲ್ಲಿ ಇದ್ದಾರೆ ಜನ, ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಂಡು. ಯಾರು ಈ ಊರನ್ನ ಬಿಟ್ಟು ಹೋಗಿಲ್ಲ. ಓಲ್ಡ್ ಪೀಪಲ್ ನಾವು ನೋಡಿದ್ವಿ, ಬಟ್ ವಿಡಿಯೋ ಮಾಡೋಕ್ಕೆ ಏನಂದರೆ ಅವ್ರು ಏನು ಅನ್ಕೊತಾರೆ ಅಂತ ತೆಗಿಲಿಲ್ಲ ಅಷ್ಟೇ. ಬಟ್ ಇನ್ನೂ ಅಲ್ಟ್ರೇಷನ್ ಮಾಡಿಕೊಂಡು ಒಂದೊಂದು ಮನೆಗಳಿಗೆಲ್ಲ ನಂಬರ್ಸ್ ಇದೆ. ಆಲ್ಮೋಸ್ಟ್ ಒಂದು 83 ಮನೆಗಳಿದಾವಂತೆ. 83ನಾ 93 ಇದೆ. ಅದರಲ್ಲಿ ಒಂದು ಏನಿಲ್ಲ ಅಂದರೆ 5ರಿಂದ 10 ಮನೆಗಳಲ್ಲಿ ಜನ ಇದ್ದಾರೆ, ವಾದಿಸ್ತಾ ಇದ್ದಾರೆ ಅವ್ರಿಗೆ. ಹಳ್ಳಿಯಿಂದ ಎಲ್ಲ ಕಾಣಿಸುತ್ತೆ, ಅಕ್ಕಪಕ್ಕದಲ್ಲಿರೋದು ಪ್ಲೇಸು, ಕೆಳಗಡೆ ಇರೋ ಹಳ್ಳಿ ಎಲ್ಲ ಕಾಣಿಸುತ್ತೆ. ಹಳ್ಳಿ ಥರ ಫೀಲ್ ಆಗ್ತಾ ಇದೆ, ತುಂಬ ಕಾಮಾಗಿದೆ. ಹಂಗೆ ಗೈಸ್ ಮೋಸ್ಟ್ಲಿ ಇವ್ರು ಇದನ್ನ ಡ್ರಿಲ್ ಎಷ್ಟೋ ಜನ ಈ ಥರ ಅವ್ರವ್ರ ಬಿಲ್ಡಿಂಗ್ಗಳನ್ನ ರಿನೋವೇಟ್ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ ಇಲ್ಲಿ. ಸೊ ಇದು ರೆಸ್ಟೋರೆಂಟ್ ಆ್ಯಕ್ಚುಲಿ. ಕ್ಲೇವಿಂದ ಮಾಡಿರ್ತಾರಲ್ಲ ಇಯರಿಂಗ್ಸ್ಗಳು, ಇಯರಿಂಗ್ಸಿಗೆ 44 euros. ಸಿರಾಮಿಕ್ಕಿಂದ ಮಾಡಿದ್ರು. ಫ್ರಮ್ ದರ್ ಓನ್ ಹ್ಯಾಂಡ್. ಆಮೇಲೆ ಅದನ್ನು ಅದೇ ನಮ್ಮ ಕಡೆ ಮಾಡ್ತಾರಲ್ಲ ಪೋಸ್ಟ್ರಿ ಮಡಿಕೆ ಮಾಡೋದು, ಅದೇ ಮೆಥಡ್. ಅವ್ರ ಮನೆ ಮುಂದ್ಗಡೆ ಗಾರ್ಡನ್ ಮಾಡಿ ಅವಾಗೆಲ್ಲ ಆ ಥರ ಕಲ್ಲಿಂದು ಟೇಬಲ್ಗಳು, ಕಬ್ಬಿಣದ ಚೇರ್ಗಳು ಅವೆಲ್ಲ ಹಂಗೆ ಇಟ್ಟಿದ್ದಾರೆ. ಕಬ್ಬಿಣದ ಚೇರ್ಗಳು ಮೋಸ್ಟ್ಲಿ ಇವಾಗ ಇಟ್ಟಿರ್ತಾರೆ. ಕಲ್ಲಿಂದ ಮುಂಚೆ ಚೆನ್ನಾಗಿದೆ. ಇದು ಅವಾಗಿದ್ದ ಜಾಗ ಇದೆ, ಮೋಸ್ಟ್ಲಿ ಗಾರ್ಡನ್ ಮಾಡಿದ್ದಾರೆ ಅನ್ಸುತ್ತೆ. ಮ್ಯಾನುವಲ್ ಅದು. ಸೊ ಕಟ್ಟಲ್ವಾ? ಮ್ಯಾನುವಲ್ ನೀವು ಓದಿದ್ದೆ ಇದ್ರ ಬಗ್ಗೆ? ಗೊತ್ತಿದೆ ನನಗೆ. ಓ, ಕಾರ್ಟೂನಲ್ಲಿ ನೋಡಿದ್ದೆ ಇದನ್ನ. ಹಾಗೆ ಹಳೆ ಕಾರು ಲೈಕ್ ಮಾಷ ಅಂತ ಬೇರಲ್ಲ, ಹಿಂಗೆ ಮಾಷ ಹಿಂಗೆ ಪುಷ್ ಮಾಡ್ತಾಳಲ್ಲ, ಹಿಂಗೆ ಅದು ರೆಡ್ ಕಲರ್ದು ಕಾಟ್ ಅದೇ ಇದು. ಸೊ ಅಲ್ಲಿ ಮುಂದೆ ಕುತ್ಕೊಳೋದು, ಅಲ್ಲಿ ಸೀಸೋ ಥರ ಇದೆಯಲ್ಲ ಅದನ್ನು ಹಿಂಗೆ ಪುಷ್ ಮಾಡೋದು, ಅವಾಗ ಅದು ಮ್ಯಾನುವಲ್ ಕಾರ್ ಥರ ಹೋಗೋದು ಮುಂದ್ಗಡೆ. ಈಗಿನ ಕಾರ್ ಥರ ಅಲ್ಲ. ಇದರಿಂದ ಏನು ತಿಳಿಯುತ್ತೆ ಅಂದರೆ, ನಾವು ಮಾಷ ಆ್ಯಂಡ್ ಬೇರೆ ಕಾರ್ಟೂನ್ಸ್ಗಳನ್ನ ಅವಾಗವಾಗ ನೋಡ್ತಾ ಇರ್ಬೇಕು ನೋಡು. ಇದರಿಂದ ಒಂದಿಷ್ಟು ನಾಲೆಜ್ ಸಿಗುತ್ತೆ ನಮಗೆ. ನಾವು ನೋಡಲ್ಲ, ನೀವು ಬರೀ ನ್ಯೂಸ್ ನೋಡ್ತೀರ ನೋಡಿ. ನಿಮ್ಗೆ ಗೊತ್ತಿತ್ತಾ ಇದು? ಮಾಷ ಆ್ಯಂಡ್ ಬೇರೆ ನೋಡಬೇಕು ಅನ್ನಂಗಾಯ್ತು. ಅದರಿಂದ ಈ ಥರ ಇನ್ಫಾರ್ಮೇಷನ್ ಸಿಗುತ್ತೆ. ಈ ಹಳ್ಳಿದ ಪಂಚಾಯತಿ ಕಟ್ಟೆ ನೋಡ್ತೀರಾ, ದೊಡ್ಡ ಪಂಚಾಯತಿ ಕಟ್ಟೆ. ಎಲ್ಲ ಹೋಟೆಲ್ಗಳಲ್ಲಿ ಮೇಲ್ಗಡೆ ಕಟ್ಟಿದ್ದಾರೆ ನೋಡಿ. ಈಗ ಈ ಕಡೆ ಲೆಫ್ಟ್ ಸೈಡಲ್ಲಿದೆ ಮೇಲ್ಗಡೆ, ಇಲ್ಲಿ ಮೇಲೆ, ಈ ಕಡೆ ಮೇಲೆ, ಅಲ್ಲಿ ಮೇಲೆ. ಹಾಂ, ನೋಡಿದೆ ಅದನ್ನ ಹೇಳಲ್ಲಿ ಮೆಕ್ಕೆಜೋಳ ಕಟ್ಟಿದ್ದಾರೆ ಮೇಲೆ. ಇದು ಅವಾಗಿನ ಪಂಚಾಯತಿ ಕಟ್ಟೆ ಅನ್ಸುತ್ತಿದ್ದು. ಸುತ್ತ ಮನೆಗಳಿದ್ದಾವೆ, ನಡುವೆ ಒಂದೇ ಒಂದು ಮರ ಇದೆ. ಮೋಸ್ಟ್ಲಿ ಕುತ್ಕೊಂಡು ಮಾತಾಡ್ತಾರೆ. ಅವರು ಎಲ್ಲ ರಾಮ್
ಹೊಗೆಗೂಡು ಸೊ ಹೆಂಗಿದೆ ಅಂತೇಳಿ ಚಿಮ್ನಿ. ಇದು ಎರಡಕ್ಕೂ ಯೂಸ್ ಮಾಡೋ ಮೇಯ್ನ್ ಯೂಸ್ ಮಾಡ್ತಿದ್ರೆ ಅವರು ಇದು ವಿಂಟರ್ ಸೀಸನಲ್ಲಿ ಒಳಗಡೆ ಇದಾಕಂತಾರಲ್ಲ ಅವರು ಬೆಚ್ಚಗಾಗಕ್ಕೆ. ಇದು ಮಳೆ ನೀರು ಬಂದ ತಕ್ಷಣ ಆ ಪೈಪಿನ ಮೂಲಕ ಹೋಗುತ್ತೆ. ಮಾಡಿ ಇದು ಈಗ ಮಾಡಿರೋದು ಅವಾಗ. ಹೌದಾ? ಮುಂಚೆನೇ ಇದೆ ಅನ್ಸುತ್ತೆ. ಮುಂಚೆ ಎಲ್ಲ ಇಲ್ಲ. ಇದು ನೋಡಿ ಫುಡ್ ಹಾಕಿರ್ತಾರೆ, ನಾಟ ಹಾಕ್ತಾರಲ್ಲ ಇದು, ಅವಾಗಲೇ ಹಂಗೆ ಮರ ಹಾಕಿ ಅದ್ರ ಮೇಲೆ ಇದು ಇಟ್ಟಿದ್ದಾರೆ. ಬಟ್ ಅವಾಗಲೇ ಮೆಕ್ಯಾನಿಸಮ್ನ ಪ್ರೊವೈಡ್ ಮಾಡಿದ್ರೆ ಇಲ್ಲಿ ಎತ್ತಕ್ಕೆ ಸೌಂಡ್ ಆಗುತ್ತೆ. ಸಾಕು ಬಿಡುವಣಿ. ಬಿಗ್ ವೆಲ್ ಅಂತ ಇನ್ನು ಎತ್ತಕ್ಕೆ ಮೆಕ್ಯಾನಿಸಮ್ ಇದು ಒಂದು. ಸೊ ಈ ಮಿಷಿನ್ ಫುಲ್ ಮಾಡಿದಾಗ ಅದರಿಂದ ಏನಿಲ್ಲ, ಇಲ್ಲಿಂದ ಚೈನ್ ಹೋಗುತ್ತಾ ಒಳಗಡೆ, ಚೈನ್ ಹೋಗಿ ಅಲ್ಲಿಂದ ಎತ್ಕೊಂಡ್ಬರುತ್ತೆ. ಇದನ್ನ ಎತ್ಬಿಟ್ಟು ಎತ್ಕೊಂಡ್ಬರುತ್ತೆ. ಗಣಿ